ನಾವಿವತ್ತು ಹಾಸನಲ್ಲಿರೋ ಬೆನಕ ಚಾಟ್ಸಿಗೆ ಬಂದಿದ್ದೀವಿ. ಇದೆಲ್ಲಿ ಬರುತ್ತೆ ಅಂದರೆ ಹಾಸನಾಂಬ ದೇವಸ್ಥಾನದ ಹತ್ರ. ಸೊ ನಿಪ್ಪಿಟ್ಟು ಮಸಾಲ ಆಲ್ರೆಡಿ ಖಾಲಿಯಾಗಿದೆ. ಅಂಕಲ್ಲು ಫಸ್ಟು ತಿನ್ನಿ ಆಮೇಲೆ ಎಲ್ಲಿರಂತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನೋ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ತೋರಿಸ್ಬಿಟ್ಟು ಬರ್ತೀನಿ ತಡಿ. ಸೊ ಇವ್ರ ಹತ್ರ ಏನೇನು ಸಿಗುತ್ತೆ ಅಂದರೆ ಚರ್ಮುರಿ, ಟೊಮೊಟೊ ಸ್ಲೈಸು. ಸೊ ಇಲ್ಲೇನೇನು ಕಾಣಿಸ್ತಿದೆ ಅವೆಲ್ಲನೂ ಕೂಡ ಅಂಕಲ್ ಅವರು ತುಂಬ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಸೊ ಅಂಕಲ್, ನಿಮ್ಮ ಅಂಗಡಿಗೆ ಏನಕ್ಕೆ ಬರಬೇಕು ನೀವೇ ಹೇಳಿ. ನಮ್ಮದು ಎಲ್ಲ ಹೋಮ್ ಮೇಡು, ನೋ ಪ್ರಿಸರ್ವೇಟಿವ್, ನೋ ಕಲರು, ಎಲ್ಲ ಸ್ವಂತ ಮಾಡೋದು. ಗ್ರೌಂಡ್ ನೆಟ್ ಆಯಿಲೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಆನೆಸ್ಟಾಗಿ ಫ್ಯಾಷನಾಗೂ ಮಾಡ್ತಾಯಿದ್ದೀನಿ, ಒಂದು ಜೀವನಾಧಾರ ಥರನೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಬನ್ನಿ, ಒಬ್ಲೈಸ್ ಮಾಡಿ. ನೋಡಿ, ಅವರಷ್ಟು ಪ್ರೀತಿಯಿಂದ ಕೇಳ್ಕೊತಿದ್ದಾರೆ. ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹಿಂಗಿಂದ ಹೋದರೆ ಅಲ್ಲಿ ಹಾಸನಾಂಬ ದೇವಸ್ಥಾನ ಬರುತ್ತೆ. ಅಲ್ಲಿಂದ ಬಂದರೆ ಇವ್ರದ್ದೇ ಚಾಟ್ ಸಿಗೋದು. ಸೊ ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಆ್ಯಕ್ಟಿವ್ ಆಗಿ ಇಷ್ಟೊಂದು ಚೆನ್ನಾಗಿರೋ ಫುಡ್ ಮಾಡ್ಕೊಡ್ತಿದ್ದಾರೆ ಅಂದರೆ ಒಂದ್ಸತಿ ಬಂದು ಟೇಸ್ಟ್ ಮಾಡಲೇಬೇಕು ನೀವು. ಸೊ ಹಿಂಗೆ ನೋಡಿದ್ರೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಸೊ ಇದ್ರ ಆಪೋಸಿಟೇ ಕಾಣಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನು ಕೊಡ್ತಿದ್ದಾರೆ ಅದನ್ನು ಟೇಸ್ಟ್ ಮಾಡಿರೋಣ, ಆಯಿತಾ? ದೈಪುರಿ ನಿಪ್ಪಿಟ್ಟು ಮಸಾಲೆ ಕೊಡು ನೋಡಿ. ಚೆನ್ನಾಗಿದೆ. ಹಾಂ, ಅದನ್ನು ಟೇಸ್ಟ್ ಮಾಡಿ ಹೇಳೋಣ. ತಿನ್ನಿ, ಇದು ಹೇಗಿದೆ ಅಂತ ಹೇಳಿ. ನಾವು ಸ್ವೀಟ್ ಕಮ್ಮಿ ಅಂತ ಕೇಳೋದಕ್ಕೆ ಸ್ವೀಟ್ ಕಮ್ಮಿ ಹಾಕಿದ್ದಾರೆ. ಇದ್ಯಾವ ಮಸಾಲ ಮಾಡ್ತಿರೋದು? ಟಿಕ್ಕಿ ಮಸಾಲ. ಇವ್ರು ಕೇಳೋದಕ್ಕೆ ಹೇಗಿರುತ್ತೆ ಅಣ್ಣ ಟೇಸ್ಟು? ನೀವು ತಿಂದಿದ್ದೀರಾ? ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಗೊತ್ತಾಯ್ತು. ಸೊ ಎಲ್ಲದೂ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಆವಾಗಲೇ ಸ್ಟೋರೇಜ್ ಕಮ್ಮಿ ಆಯಿತು. ಸೊ ಬನ್ನಿ, ಎಲ್ಲ ಹೋಮ್ ಮೇಡು, ಇವರೇ ಸ್ಪೆಷಲಾಗಿ ಮಾಡೋದು. ಸೊ ಕಸ್ಟಮರ್ ರಿವ್ಯೂನು ಕೇಳಾಯ್ತಲ್ಲ. ಸೊ ಎಲ್ಲರೂ ಬರ್ತಾರೆ, ಒಂದು ಸತಿ ಬಂದು ಟೇಸ್ಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಅವರೇ ಸರಿ ಮಾಡ್ಕೋತಾರೆ ಅಲ್ವಾ ಅಂಕಲ್? ಹಾಂ, ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಗೊತ್ತಾಯ್ತಲ್ಲ ಅಡ್ರೆಸ್ಸು? ಹಾಸನಾಂಬ ಟೆಂಪಲ್ ರೋಡ್ ಹತ್ರ ಬಂದರೆ ಪ್ರಸನ್ನ ಗಣಪತಿ ದೇವಸ್ಥಾನ ಇದೆ. ಸೊ ಇವರು ಆಪೋಸಿಟೇ ಇರುತ್ತೆ. ಅಂಕಲ್ ನೋಡಿದ್ರೆ ಕಂಡುಹಿಡಿತೀರ. ಸೊ ಬೇಗ ಬನ್ನಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಸರಿ ಅಂಕಲ್, ಬಾಯ್ ಮಾಡಿಬಿಡಿ ನೀವೇ. ಬಾಯ್. ಬಾಯ್.